ಯಾವ ಜಾಗದ ಏತೋ ಯಾವ ಬಾಡಿಗೆ ಎಷ್ಟ ದಿನ ಮಾಡ್ಯಾನ ಕೋತ ಸಾಲ ಮಾಡಿ ಬೇಕು ನಾಲಿಗಿರಲಿ ಇರುತ್ತೋ ದೇವರ ತೋಟಿಲ ಬಸವಣ್ಣ ಏನಾಗಿದಪ್ಪ ಮಾತ ದಯವಿಟ್ಟು ಗದ್ದಲ ಮಾಡಬೇಡ್ರಿ ಒಂದ್ ಸ್ವಲ್ಪ ಮಾತಿನ ಕಡೆ ಲಕ್ಷ್ಯ ಇರ್ಲಿ ದಾಂಧಲಿ ಮಾಡಿದ್ರ ನೀವು ದಾಂಧಲಿ ಮಾಡಿದ್ರ ನಮಗ್ ಲಾಭ ಐತಿ ನಾವಿಬ್ರು ದಾಂಧಲಿ ಮಾಡಿದ್ರ ನಿಮಗ್ ಲಾಭ ಐತಿ ಯಾಕಪ್ಪ ಅಂತಂದ್ರ ಯಾಕ ದ್ಯಾವಪ್ಪ ನಗರದೊಳಗ ಎಲ್ಲಾ ಬಲ್ಲಂತವ್ರೆ ಕೂಡಿರಿ ಬಾಳ ಚಂದ ಕೂತಾರಿ ಜ್ಞಾನಿಗಳೇ ಕೂತಾರ ಅವ್ರ ಕುರ್ಚಿ ಮೇಲೆ ಕೂತಾರ ಇವ್ರ ತರ ಕೂತಾರ ಅಟ್ಟೆ ನಮ್ಮ ಅಫಜಲ್ಪುರ ಗ್ರಾಮದ ಪುಂಡು ಅಣ್ಣಾಜಿ ಅವ್ರು ಯಾಕೆ ಹೆಂಗ್ ರೂಟ್ ಬಿಟ್ಟು ಬಿಟ್ಟು ಮಾತಾಡ್ಲಕತ್ತಾರ ನನಗ ಗೊತ್ತಾಗಲಾಗ್ಯದ ಒಂದು ಕಲ್ಲರ್ತ ಹುಡುಕತ್ತೀನಿ ಅಣ್ಣಾಜಿ ಅವ್ರಿಗೆ ಹಾದಿನೇ ಸಿಗವಲ್ದು ಯಾಕ ಅವ್ರ ಏನತ್ತಾರ ಏನಂದಾರಿಪ್ಪ ಸಿದ್ಧಾಟ್ಗಿ ಹೇಳಕ್ ಹೋದ್ರ ಟೈಮ್ ಬಾಳ ಆತದತ್ತ ನಾಯಿ ಕೊಯ್ದು ಹೇಳಕ್ ಹೋದ್ರ ಅವ್ರಿಗೆ ಟೈಮ್ ಆಗಲ್ರಿ ಶ್ರಾವಣ ತಿಂಗಳು ಬತ್ತ ನಾವು ಹೊಂದ ಮೇಲೆ ಒಯ್ದು ಬಿಟ್ಟು ನಾಯಿ ಕರಿಕುನಿ ಒಯ್ದತ್ತ ಕರಿಕುನಿ ಮುಂದಗ್ನೂರು ಮಡ್ಡಿ ಮ್ಯಾಗಿಂದು ಸಿದ್ಧಾಟ್ಗಿ ಹೇಳೋಣ ಬ್ಯಾಡ್ರಿ ಟೈಮ್ ಆತದತ್ತ ಅದೇ ಶ್ರಾವಣದಾಗ ನಾಯಿ ಕೊಯ್ದಕ್ ಟೈಮ್ ಆಗಲ್ಲ ಅಟ್ಟಿ ಸ್ವಸ್ಥರ ಕತೆ ತಾಸುಗಟ್ಲೆ ಹಾಡ್ಲಕ್ ಟೈಮ್ ಆಗಲ್ಲ ನೇರವಾಗಿ ಬರಲ್ಲ ಅಂತ ಹೇಳ್ರಿ ಪುಂಡಣ್ಣ ಅವ್ರ ಹಿಂಗೆ ಕಾಟದಾರಿ ಹಿಡಿಲಕತ್ತೀರಿ
ನಮ್ಮ ಕೈಲಿ ಹೇಳೋದು ಆಗೋದಿಲ್ಲ ಅಂತ ಹೇಳ್ರಿ, ಅದ್ರಾಗ ಏನಾದ ಮುತ್ತು ಹೋದಿರ್ತಾವ. ಅಣ್ಣಾಜಿಯವ್ರ ಒಂದು ಮಾತಂದ್ರ ಅವ್ರು ನನಗ ಏನತ್ತ, ನನ್ನ ಶಾಣೆತನ ನೀ ಮತ್ತೊಬ್ರಿಗೆ ಕೇಳಲಕತ್ತಾರ, ನಿಮ್ ಶಾಣೆತನ ನನಗೆ ಇಲ್ಲೇ ಗೊತ್ತಾಗಲಕತ್ತದ, ಮತ್ತೊಬ್ರಿಗೆ ಕೇಳಿ ತಿಳ್ಕೊಳ್ಳೋ ಅವಶ್ಯಕತೆ ನಂದು ಇಲ್ಲೇ ಇಲ್ಲ. ಯಾರ ಕಡೆ ಎಷ್ಟು ಸುಟ್ಟೈತೆ ಅನ್ನೋದು ಗೊತ್ತಾಗೈತಿ. ಯಾಕಪ್ಪ ಅಂತಂದ್ರೆ ಗೊತ್ತಿದ್ರ ಗೊತ್ತಾಗತ್ ಹೇಳ್ರಿ, ಇರ್ಲಿಕ್ಕಂದ್ರೆ ಇಲ್ಲ ಅಂತ ಹೇಳ್ರಿ. ऐसा ऐसा करना है बगल में दुश्मन है अंदर में पेट है मैं क्या करूं. ऐसा ऐसा करना है बगल में दुश्मन है अंदर में पेट है मैं क्या करूं. अभी तू नन्ना बच्चा है, ऐसा बात कर लो तो सच्ची बोलना झूठ बोलो लोग को भाभी. ಅದಕ್ಕ ಪುಣ್ಯಾತ್ಮರೇ, ಓ ಸಿದ್ಧಾಟಿಗೆ ವಿಷಯ ಎಂತ ಚಂದ ನಡೆದವ. ಅಣ್ಣಾಜಿ ಅವ್ರಿಗೆ ಯಾರೋ ಹೇಳಿದ್ರತ್ತ, ಹಾಡ ಹೆಚ್ಚಾಲಿ ಮಾತ ಕಮ್ಮಿ ಆಲಿ ಅಂದ್ರತ್ತ. ಹೌದು ಹೌದು ಹೌದು, ಹಾಡ ಹೆಚ್ಚಾಲಿ ಮಾತು ಕಮ್ಮಿ ಆಲತ್ ಹೇಳದವ್ರು ಅವ್ರೇ, ಮತ್ತ ತಾಸುಗಟ್ಲೆ ಭಾಷಣ ಮಾಡೋರು ಅಣ್ಣಾಜಿನೇ. ಹೌದು ಹೌದು. ಅದಕ್ಕ ಅಣ್ಣಾಜಿ ಅವ್ರ ಒಂದು ಮಾತಂದ್ರ ಅವ್ರು ನನಗ, ಏನಂದ್ರಿಪ್ಪ, ನಾಡ್ ತುಂಬಾ ಗಾಣಿಗೇರ ಮಂದಿ ಅದ, ಮತ್ತ ಗಾಣಿಗೇರ ಮಂದಿ ಒಳಗ ಮಾಳಿಂಗ್ರ ಬುಳ್ಳಾಣ ಸಿದ್ಧಿಗೆ ಆಶೀರ್ವಾದ ಮಾಡ್ಯಾನಂದ್ರ ನಾ ಹೆಂಗ್ ಹೇಳದಕ್ಕತ್ತ. ನಾಡ್ ತುಂಬಾ ಗಾಣಿಗೇರ ಮಂದಿ ಅದ ಒಪ್ಪಗೋತೀನಿ, ತಂದಿ ಸಲ ಒಂದ ಬುಳ್ಳಾಣ ಸಿದ್ಧ ಸಾಣಿಗೆ ಬೇರಾಗಿ ಸೌದಾನ ಶಿರಗಂಧದ ಕೊಡ್ಡಾಗಿನ ಉದಾರ ತಂದಿ ಹೇಳದಂಗ ಕೇಳಿ ದುಡ್ದಾನ. ಅದಕ್ಕಾಗಿ ಬುಳ್ಳಾಣ ಸಿದ್ಧಗೆ ಮಾಳಿಂಗ್ರ ಆಶೀರ್ವಾದ ಮಾಡ್ಯಾನ್ರಿ. ಮತ್ತೇನತ್ತಾರ ಅವ್ರು, ನೀನು ಅದೇ ಸಮಾಜದವನಿ ಇದಿ, ನಿನ್ನೋರಗನು ರಗಡ ಮಂದಿ ಅದಾರ, ಮತ್ತ ಅವ್ರ್ಯಾಕ ಡೋಳಿನ ಪದ ಹಾಡಲ್ಲ ಅಂದ್ರ ನಾ ಏನ್ ಹೇಳಿ. ನಮ್ಮ ದೇವ್ರ ಬುದ್ಧಿ ಕೊಟ್ಟಲ್ಲ. ಮಾಳಪ್ಪ ಅಲ್ತಾನ ಹಾಡ್ಲಕತ್ತೀನಿ, ಮಾಳಪ್ಪನ ಆಶೀರ್ವಾದ ಆಗ್ಯಾದ, ಅನ್ನ ಹಾಕ್ಲಕತ್ತನ, ನಾಡ್ ತುಂಬಾ ತಿರುಗಾಡಿ ತಿಲ್ಲಕತ್ತೀನಿ. ಯಾವ್ದು ನಮ್ಮ ಹನಿ ಬರ ಬೋಗದಾಗ ಏನು ಲಾರಿ ಡ್ರೈವರ್ ಆಗ್ಬಿಟ್ಟು ಬಸ್ ಕಂಡಕ್ಟರ್ ಅಂದ್ರೆ ಏನ್ ಮಾಡುದು. ಅದಕ್ಕ ಪುಂಡು ಅಣ್ಣಾಜಿ ಅವರ ಓ 20 ವರ್ಷನ ಮ್ಯಾಲ ನಿಂಬದದ, 5 ವರ್ಷ 5-6 ವರ್ಷನ ಮ್ಯಾಲ ನಂದದ, 4 ವರ್ಷ ಹುಡುಗನ. ಯಾಕಪ್ಪ ಅಂತಂದ್ರ ಹಾದಿ ನಾವು ಬಿಡ್ಬೇಕು, ನೀವು ಬಿಡಬಾರ್ದು. ನೀವು ದೊಡ್ಡವರು ಅಮೃತದ ಕೊಡ ಮಾಡಿ ಕುಂದ್ರಿಸಿ. ನಾ ಏನ್ ಕೇಳಿದ್ದೆ ನಿಮಗ, ಸ್ವಲ್ಪ ವಿಚಾರ ಮಾಡಿ ದೈವೆಲ್ಲ ಕೂತು ಅಣ್ಣಾಜಿ ಅವ್ರು ಏನ್ ಮಾತಾಡ್ಲಕತ್ತಾರ. ಏನಂದಾರಿಪ್ಪ, ಸ್ವಾಮಣ ಮುತ್ತೆ ಹೌದು ಬಂದು ತಂದಿ ಮಾಳಿಂಗರಾಯಿಗೆ ಹೇಳ್ದ, ಹೌದು ಡಂಕನಾಡ ದೈಗೊಂಡ ಗೌಡ ಕರಿ ಕಟ್ಟಿದ ಹಬ್ಬ ಹಾಕ್ಯಾನಪ್ಪ, ಚಾಡಿಕೋರ ಮೋಡಿಕೋರ ಮಂದಿಗೆಲ್ಲ ಕಳಿಸ್ಯಾನ, ಈ ಹಬ್ಬಕ್ಕೆ ನೀವು ಹೋಗ್ಬೇಕಾದ್ರ ಬಹಳ ಎಚ್ಚರದಿಂದ ಹೋಗತ್ತೆ ಹೇಳಿ ಸ್ವಾಮಣ ಮುತ್ತೆ ಮಾಳಿಂಗರಾಯಿಗೆ ಹೇಳ್ಯಾನ. ಹೌದು. ಮತ್ತ ದೈವೋಣಗೌಡನ ಹಬ್ಬಕ್ಕೆ ಮಾಳಿಂಗ್ರ ಯಾಕ ಯಾರು ಸ್ವಾಮಣ ಮುತ್ತೆ ಯಾಕೆ ಹೋಲಿಲ್ಲ, ಬುಳ್ಳಾಣ ಶುದ್ಧನೆ ಯಾಕೆ ಹೋದ ಅಂದಾಗ ಅವ್ರೇನ್ ಹೇಳ್ತಾರ, ಅವ್ರು ಹೇಳಿದ್ರ ಅಣ್ಣಾಜಿ ಅವರು ಏನತ್ತ, ಏ ಹುಡುಗ್ರ ಆ ಗುಡಿಯನ್ನು ಚಚ್ಕ ಮಾಡ ಹೋರಿ ಹೋರಿ, ಇವನು ಕೀರ್ತಿ ಇಲ್ಲೇ ಬೆಳಿಲಿ. ನೋಡ್ರಿ ವಿಚಿತ್ರ ಪ್ರಶ್ನೆ ಕೂತಿರತ್ತಿದ, ಪ್ರಶ್ನೆನ ಕೇಳಿಲ್ಲ ನಿಮಗ. ಇವನ ಕೀರ್ತಿ ಎಲ್ಲಿ ಹುಲಜಂತೆಗೆ ಬೆಳಿಲಿ. ಹೌದು ಹೌದಾ, ಹುಲಿಜಂತೆಗೆ ಬೆಳಿಲಿ, ಆ ಕಡೆಯನ್ನು ಬರುದು ಬೇಡತ್ತೆ ಮಾಳಿಂಗ್ರ ಬಿಟ್ಟು ಅನ್ನತ್ತ. ಇದಕ್ಕೆ ಹಿರಿಯರು ಹೌದ ಅಂದ್ರ ಬೂದ್ಯಾಳದ ಒಂದೇನು ಅಭ್ಯಂತರ ಇಲ್ಲ, ನಾನು ಹೌದೇ. ಹೌದು. ಅದ್ರ ಮಕ್ಕಳು ಬೆಳೆಯೋದು ಯಾರಿಗಾರ ತಂದಿದರಿಗೆ ಬೇಡಾಗಿರ್ತದೇನ್ರಿ? ಯಾಕೋ ಪಟಕದ ಕಾಕ ಮಕ್ಕಳು ಬೆಳೆಯೋದು ತಂದಿದರಿಗೆ ಬೇಡಾಗಿರ್ತದ. ಅದಕ್ಕೆ ಅಣ್ಣಾಜಿ ಅವರ ಮಾತು ಹೆಂಗದ, ಹೆಂಗ ಅಣ್ಣಾಜಿ ಅವ್ರ ಇನ್ನೊಂದು ಮಾತಂದ್ರ ಅವರು ಏನತ್ತ, ಬುಳ್ಳಾಣ ಶುದ್ಧ ಮಾಯದ ಆಟ ಮಾಡಿ ಹೋಗಿ ಹೌದು ಬೀಜಗುಂತಿ ಬೈಲಾಗ ಮಾಳಿಂಗರಾಯನ್ ಜೋಡಿ ಕುರಿ ಕೈದನಂತ ಹೇಳ್ಯಾರ ನನ್ನ ಆತ್ಮೀಯ ಬಂಧುಗಳೇ. ಅದಕ್ಕೆ ಅಣ್ಣಾಜಿ ಅವರ ನಿಮಗೊಂದು ಮಾತು ಕೇಳ್ತೀನ, ಏನು ಬುಳ್ಳಾಣ ಸಿದ್ಧ ತಾನೇ ಸ್ವಂತ ಹೋಗ್ಯಾನೋ ಏನು ಮಾಳಿಂಗರಾಯ ಬೆಳಕಿಂದ ಎಂದು ತಗೊಂಡು ಹೋಗ್ಯಾನೋ, ಮುಂದಿನ ಸಂದಿಗೆ ಸಿದ್ಧಾಂತ ಮಾಡಿ ಹೇಳ್ಬೇಕು. ಸುಮ್ ಸಿಕ್ಕಿದ್ದೆ ಮಾತಾಡೋದಲ್ಲ, ನಾನು ಹಿಡಿದಿನತ್ತ ಅಣ್ಣಾಜಿ ಅವರು ಒಂದು ಹಿಡ್ದಾರ, ಏನಿದ್ರು ಸಿದ್ಧಾಂತ ಮಾಡಿ ಹಾಡೋದದ. ಅದಕ್ಕೆ ಅಣ್ಣಾಜಿ ಅವ್ರ ಅಂದ್ರ ಅವರು ಏನತ್ತ, ಬಾರಾಮತಿ ಒಳಗ ಬಂಟ್ ಕೆಲಸ ಮಾಳಿಂಗ್ರ ಏನ್ ಮಾಡ್ಯಾನ, ಇದು ನೀವು ಮಾತಾಡಿದ್ರ ಅಂತ ಕೇಳ್ತಾರ ಅವರು. ಜೇರನ ಬಾರಾಮತಿ ಒಳಗ ಬಂಟ್ ಕೆಲಸ ಮಾಳಿಂಗ್ರಾಯಿ ಮಾತಾಡ್ಯಾನತ್ತ ಸ್ತೋತ್ರ ಮಾಡಿದ್ನಿ ಅಂದ್ರೆ ನಾನು ಮುಗಿಸಿದ ವಾಕ್ಯ ಇವತ್ತು ಇಲ್ಲೇ ಯೂಟ್ಯೂಬ್ ತೆಗೆದು ಚೆಕ್ ಮಾಡ್ರಿ. ನೀವು ಬಿಟ್ಟವ್ರನ್ನ ತಗೊಂಡ್ಬರ್ತೀನಿ. ನಾ ಏನ್ ಮಾತಾಡಿನಿ, ಬಾರಾಮತಿ ಭೂಮಿಯ ಬಂಟ ಅರಸ, ಸ್ವಲ್ಪ ಶಾಂತ ಅವ್ರಿಗೆ ಹೀಗೆ ಎದ್ದದ. ಬಾರಾಮತಿ ಭೂಮಿಯ ಬಂಟ ಅರಸ ತಂದಿ ತುಕ್ಕಪ್ರಾಯ. ಅರಸ ಬಂಟ ಯಾರಿಗಂದಿನಿ, ತುಕ್ಕಪ್ರಾಯಿಗಂದಿನ. ಹೌದು, 3 ವರ್ಷನ ಮಾಳಿಂಗ್ರಾಯಿಗಂದಿನೇನ್ರಿ? ಇಲ್ಲ. ತುಕ್ಕಪ್ರಾಯಿಗ ಬಂಟ ಅರಸ ತಂದಿ ನಾನು. ಎಲ್ಲಿ ಲಕ್ಷ್ಯೋ ಎಲ್ಲಿ ಧ್ಯಾನೋ ಹಿಂಗ್ಯಾಕ ನಡೆಸಿರುವತ್ತ ಚಿತ್ರ ವಿಚಿತ್ರ ನನಗರೆ. ಯಾಕೆ ಭಾಗವಣ ಅವ್ರು ಬಹಳ ಚಂದ ಚಂದ ಹೇಳಕತ್ತಾರ. ಅದಕ್ಕೆ ನನ್ನ ಆತ್ಮೀಯ ಬಂಧುಗಳೇ, ನಿಮ್ಗೆ ಒಂದು ಕೈ ಮುಗಿದು ಹೇಳೋದ, ಕಡೆಕ್ನವ್ರು ಯಾರು ಮಾತಾಡ್ಬೇಡ್ರ. ಹೌದೌದು,
ಕಡೆಯಕ್ಕೆ ನಾವು ರೊಟ್ಟೆ ಮಾತಾಡ್ಲಕ್ ಹೋಗ್ಬೇಡ್ರಿ. ನೀವು ನಮ್ಮ ಬೆಂಕಿ ಹಚ್ತೀರಿಪ್ಪ. ಮತ್ ಹಿಂದ್ರಗಡೆ ನಮ್ಮಲ್ಲಿ ಕದನ ಹಚ್ಚಂಗಿದ್ರಿ, ನೀವು ಸುಮ್ಮ ಕುಂದ್ರೋದು ಅಟ್ಟೆ. ನೀವು ನಿಮ್ ಕೈ ಮುಗಿದ್ರಿ, ನೀವು ಎದ್ದು ಹೋಗ್ಬಿಡ್ರಿ. ಇಲ್ಲ ಹೀನಿ ಮಾತಾಡಿಸ್ಬೇಕು ಹೀನಿ ನನಗ್ ಬೈಲ ಅಡತಾರ ಬಂದು ಮಾತಾಡ್ಬೇಕು. ಎಲ್ಲಿ ತಂದ್ರು ಜಗಳ ಹೆಂಗಾಗಿರ್ಬೇಕು, ಇಲ್ಲಿ ಜ್ಞಾನದಾಗ ನಡ್ದದ. ಹೌದು, ಜ್ಞಾನದಾಗೆ ಮಾತಾಡೋನು. ಕಚ್ಬಿಚ್ಚಿ ಪಾಪ ಬಾಗೋಣಿಗೆ ಯಾಕೆ ಮಾತಾಡೋದ್ರಿ? ಬಾಗೋಣ ಸುಮ್ ಕೂತಾನ ಬಾಗೋಣಿ ಯಥಾರ್ಥ ಮನುಷ್ಯ ಅದು. ಅದು ದೇವ್ರಿದ್ದಂಗ. ಬಟ್ ಆ ಕಡೆ ಹೋಗುದಿಲ್ಲ. ನಿಮ್ಮ ದೋಸ್ತಿ ಏನಾರ ಇತ್ತಂದ್ರ ಬಿಟ್ಟು ಹೊರಗೆ ಹೋಗಿಂದ ಕರೆ ನನ್ನ ಸಂದ ನಡೆದಾಗ ಬಂದು ಬಾಜು ಮೇಳದವ್ರಿಗೆ ಮಾತಾಡ್ತೀನಿ ಅಂದ್ರ ನಾ ಅದಕ್ಕೆ ಆಸ್ಪದ ಕೂಡ ಅಲ್ಲ. ಇದು ಒಂದು ನಿಮಗೆ ಎಚ್ಚರ, ಹೌದಾ? ಅದಕ್ಕೆ ಇರ್ಲಿ, ಇನ್ನು ವಿಷಯದ ಕಡೆ ಬರೋನು. ನಾ ಅವ್ರಿಗೆ ಕೇಳಿದಾಗ ಅವರು ಸ್ವಾಮಣ ಮುತ್ತನ ಕೀರ್ತಿ ಇಲ್ಲೇ ಹುಲಿಜಂತೆಗೆ ಬೆಳಿಲತ್ತ ಹೇಳಿ ಅದಕ್ಕೆ ಕರ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರು. ಹಂಗಲ್ರಿ, ಮತ್ತೆ ಹೆಂಗ್ರಿಪ್ಪ? ಯಾವನಪ್ಪ ಶುದ್ಧ ಮಾಳಿಂಗರಾಯ ಹೊನ್ನುಟ್ಟಿಗೆ ಭೂಮಿ ಒಳಗ ಬನ್ನಿಗೆ 1000 ಭಾಗ್ಯ ಮಯಿಸ್ತಿದ್ದ. ಬನ್ನಿಗೆ 1000 ಭಾಗ್ಯ ಮಯಿಸ್ತಿದ್ದ. ಹೌದು, ಎಲ್ಲಿ? ಹೊನ್ನುಟ್ಟಿಗೆ ಸೀಮ್ಯಾಗ. ಹೌದು. ಯಾವ ಯಂಕನ ಗೌಡ್ರು ಹೆಂಡತಿ ಶಿವಲಿಂಗಮ್ಮ. ಹೌದು, ಯಂಕನ ಗೌಡ್ರು ಆಳ ಓಡ್ಕೊತ ಹೋಗಿ ಯಂಕನ ಗೌಡಿಗೆ ಹೇಳದ್ನತ್ತ. ಏನತ್ತ? ಗೌಡ್ರ ನಿಮ್ಮ ಹೊಲದಾಗ ಯಾವ ನಾಡಿನ ಪೂಜಾರಿ ಬಂದು ಕುರಿ ಬಿಟ್ಟಾನ, ಕುರಿ ಎಲ್ಲ ಬೆಳೆಯಲಿ ಕಡ್ಲಕತ್ತ ಒಂದಾಗ ಯಾವ ಹೊನ್ನುಟ್ಟಿಗೆ ಯಂಕನ ಗೌಡ್ರು ಏಳಗೇಣಿನ ಕುದುರೆ ಹತ್ತಿ ಚಡಿ ಬಗಲಿಗೆ ಅಂದು ಚಡಿ ಹೆಗಲಿಗೆ ಹಾಕೊಂಡು ಅವಸರ ಮಾಡಿ ಹೊಲಕ್ಕೆ ಬಂದ್ರು. ಹೌದು. ಯಾವಾಗ ಗೌಡ್ರೆ ಯಾವ ಒಂದ್ ಸ್ವಲ್ಪ ಶಾಂತಿ. ನೀವು ಎದ್ದಿದ್ದಲ್ಲಿ ಗರಗುರಿಯಲ್ಲೇ ಯವ್ವ ನಿಮ್ ಬಾಯ ಮಣ್ಣು ಹಾಕ್ಲಿ. ಅದಕ್ಕ ಯಂಕನ ಗೌಡ್ರು ಹೌದು ಎಲ್ಲಿಗೆ ಬಂದ್ರಪ್ಪ ಅಂತಂದ್ರ ಎಲ್ಲಿಗಿರಪ್ಪ? ಹೊನ್ನುಟ್ಟಿಗೆ ಭೂಮಿಗೆ ಬಂದ್ರ ಅವ್ರ ಹೊಲಕ್ಕ. ಬಂದು ನೋಡಿದ್ರಾಗ ಹೊಲದಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯನ ಭಾಗ್ಯದ ಹಿಂದೆ ಓಡಾಡಿ ಮೈತಿತ್ತತ್ತ. ಹೌದು ಹೌದು ಹೌದು. ಅವಾಗ ಯಂಕನ ಗೌಡ ಅನ್ನತ್ತ, ಏ ತಮ್ಮ ನೀ ಯಾವ ದೇಶದ ಪೂಜಾರಿ ಇದೀವೋ ನನ್ನ ಹೊಲದಾಗ ಬಂದು ಬೆಳಿ ತಿನ್ನಿಸಲಕತ್ತಿ ಅಂತ ಹೇಳಿ ಸಿಟ್ಟಿಗೆ ಏರಿ ಹೊನ್ನುಟ್ಟಿಗೆ ಯಂಕನ ಗೌಡ್ರು ನನ್ನಪ್ಪ ಶುದ್ಧ ಮಾಳಿಂಗರಾಯಿಗೆ ಚಡಿಯಟ ಹಾಕ್ಲಕತ್ತರತ್ತ. ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಹೌದು ಶಾಂತ ಸ್ವಭಾವದಿಂದ ಕೈ ಮುಗಿದು ಹೌದು ಕರಿಯವರಿಗೆ ನೆನೆತಿದ್ನತ್ತ. ನನ್ನಪ್ಪ ಕರಿಯವರ ಗದ್ದಿಗೆ ನಾ ಕೂತು ಗದ್ದರಿಸಿದ್ನತ್ತ. ಹೌದು. ಗೌಡ ನೀ ನನ್ನ ಮಗನಿಗೆ ಹೊಡಿಲಕತ್ತಿದಿ, ನನ್ನ ಶಿಷ್ಯ ಮಗನ ಹೊಡಿಲಕತ್ತಿದಿ ಅಂದ್ರ ಅವನಿಗೆ ಹೊಡೆದಂತ ಏಟ್ ಮನ್ಯಾಗ ನಿನ್ನ ಮಡದಿಗೆ ಬೀಳಲತ್ತೆ ಹೇಳಿ ಶ್ರಾಪ ಕೊಟ್ಟ. ಇಲ್ಲಿ ಮಾಳಿಂಗರಾಯ ನೆಳತ್ತಿದಿಲ್ಲ, ಮನ್ಯಾಗ ಗೌಡನ ಮಡದಿ ನೆಳ್ಳಕತ್ತು. ಹೌದು ಹೌದು. ಪ್ರತಿಯೊಂದು ಏಟ್ನು ಹೋಗಿ ಗೌಡನ ಮಡದಿಗೆ ಬೀಳಕತ್ತು. ಅವಾಗ ಗೌಡ ಹೊಡೆದು ಮಾಳಿಂಗರಾಯಿಗ ಅಲ್ಲೇ ಬಿಟ್ಟು ಬಂದು ನೋಡಿದ್ರಾಗ ಗೌಡತಿ ಮುದ್ದಾಗಿ ಕೂತಿದ್ಲು. ಮೈ ತುಂಬಾ ಹ್ಯಾಂಗಲ್ಲಿ ಮಾಳಪ್ಪ ಹೊಡೆದಿದ್ದ, ಗೌಡತಿ ಮೈ ಮ್ಯಾಗೆಲ್ಲ ಧಾವ ಎದ್ದಿದ್ದು. ಹೌದು, ಧ್ವರಿ ಮೂಡಿದ್ದು. ಯಾಕ ಹಿಂಗ್ಯಾಕ ಕೂತಿ ಅಂತ ಗೌಡ ಕೇಳಿದಾಗ ಅದು ಏನು ಗೊತ್ತಿಲ್ರಿ, ಯಾರ ಮೈಮನ ಗೊತ್ತಿಲ್ಲ, ಚಡಿ ತಗೊಂಡು ನನ್ನ ಮೈ ತುಂಬಾ ಹೊಡೆದಂಗಾಗ್ಯದ, ಇಷ್ಟಿಷ್ಟು ದಪ್ಪ ಧಾವು ಬಂದಾಗ ನನ್ನ ಕಡೆಯಿಂದ ತಪ್ಪಾಗ್ಯದತ್ತೆ ಅವಸರ ಮಾಡಿ ನನ್ನಪ್ಪ ಶುದ್ಧ ಮಾಳಿಂಗರಾಯನ ಪಾದಿಗೆ ಬಂದು ಬಿದ್ದ. ಯಾರು ಹೊನ್ನುಟ್ಟಿಗೆ ಯಂಕನ ಗೌಡ. ಹೌದು. ಅವ್ರ ಹೊಟ್ಟಿಲೆ ಸಂತಾನ ಇದ್ದಿದ್ದಿಲ್ಲ. ಯಪ್ಪ ನಮ್ಮ ಮದುವೆಯಾಗಿ ಬಹಳ ದಿನ ಆಗ್ಯದ, ನಮ್ಮ ಹೊಟ್ಟಿಲೆ ಇನ್ನ ಸಂತಾನ ಆಗಿಲ್ಲ, ನಿನ್ನ ಕೃಪೆಯಿಂದ ನಮಗೆ ಸಂತಾನ ಭಾಗ್ಯ ಕರುಣಿಸಂದ. ಹೌದು. ಹೊನ್ನುಟ್ಟಿಗೆ ಯಂಕನ ಗೌಡ್ರು. ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಹೊನ್ನುಟ್ಟಿಗೆ ಯಂಕನ ಗೌಡ್ರು ಹೆಂಡತಿ ಶಿವಲಿಂಗಮ್ಮನ ಕೈಲಿ ಮಾತು ತೋತಾರ. ಹೌದು. ಏನತ್ತ? ನಿನಗ ಭಂಡಾರ ಕೊಟ್ಟು ಸಂತಾನ ಕೊಡ್ತೀನಿ, ಆದ್ರ ಮೊದಲು ಹುಟ್ಟಿರ್ತಕ್ಕಂತ ಮಗನಿಗೆ ಮಟಕ ಬಿಡ್ಬೇಕಂತ ಹೇಳಿದ್ರು. ಹೌದು ಹೌದು. ಮುಂದೆ ಯಾವ ನನ್ನಪ್ಪ ನವಮಾಸ ತುಂಬಿ ಬಿಜ್ಜುರಿಗೆ ಬುಳ್ಳಾಣ ಶುದ್ಧ ಹುಟ್ಟಿ ಬಂದ. ರೂಪದೊಳಗೆ ಬಹಳ ಚೆಲುವಿದ್ದ ಇಂಥ ಮಗನಿಗೆ ಹೆಂಗ ಮಟ್ಟಕ್ಕೆ ಕೊಡೋನಂತ ಹೇಳಿ ಗೌಡ್ತಿ ಮತ್ತ ಗೌಡನಲ್ಲಿ ಭಾವ ಬದಲಾಯ್ತು. ಹೌದು. ಅವಾಗ ನನ್ನಪ್ಪ ಶುದ್ಧ ಮಾಳಿಂಗರಾಯ ಮಾಯಿದಾಟ ಮಾಡಿ ಮಾಯಕೋರ ಮಾಡಪ್ಪ ಬೆಳಕಿಂಡಿಗೆ ಒಂದು ಬುಳ್ಳಾಣ ಶುದ್ಧನ ತಗೊಂಡು ಹೋದ. ಹೌದು. ಮುಂದೆ ಗಣ್ಯಾರ ಸಿಂದಿಗೆ ನಾಡಿನೊಳಗ ಪವಾಡ ಮಾಡಿ ಹೌದು ತಂದಿ ಮನಸ್ಸು ಗೆದ್ದ. ಹೌದು. ಇಲ್ಲಿ ಸೋಮಣ್ಣ ಮುತ್ತೇನ ಬೀರದೇವರು ಬಂದು ಹೇಳಿದ್ದು ನನ್ನಪ್ಪ ತ್ರಿಕಾಲ ಜ್ಞಾನಿ ಮಾಳಿಂಗರಾಯಿಗೆ ಮೊದಲೇ ಗೊತ್ತಾಗಿತ್ತು. ಹೌದು. ನನ್ನ ಮಗ ಸ್ವಂತ ಬುದ್ಧಿ ವಿಚಾರ ಮಾಡಿ ಈ ಮಾತು ನನಗೆ ಹೇಳಿಲ್ಲ, ಒಂದು ಪ್ರಾಣ ಕೊಡ್ಲಕ್ಕ ಹೋಗುವಂತ ಸಂದರ್ಭದೊಳಗೆ ಕರಿಶುದ್ಧ ಬಂದು ಇವನ ಪ್ರಾಣ ಉಳಿಸಿ ಈ ಮಾತು ಹೇಳಿ ಕಳಿಸ್ಯಾನ. ಇಂಥವೆಲ್ಲ ದೊಡ್ಡ ಮಾತ ಇವ್ರ ಕೈಲಿ ನೀಗುದು ಅಲ್ಲತ್ ಹೇಳಿ ಬಿಜ್ಜರಿಗೆ ಬುಳ್ಳಾಣ ಶುದ್ಧನ ಕಳ್ಕೊಂಡು ಕೋಣೂರು ಮರದಾಗ ಹೋಗಿ ಹಬ್ಬ ಮಾಡ್ಯಾನ ಅಂತ ಹೇಳಿ ನಮ್ಮ ಹಿರಿಯರು ಹಿಂಗೆ ಹೇಳಿದ್ದಾನ. ಹಿರಿಯರು ಹೇಳಿದ ಪ್ರಕಾರ ನಾವು ಹೇಳಕತ್ತೇವಿ.
ಇದು ವಿಷಯ ಹಿಂಗದ. ಹೌದ್ರಿ. ಆ ಮತ್ತ ನಾವೇನ್ ಹೇಳಕತ್ತೇವ ಕಾಕ? ಮಾತು ಕಡಿಮೆ ಮಾಡೋಣ್ರಿ. ಇವ್ ಪಾಸ್ ಇಲ್ಲ ಅಂದ್ರ ಮತ್ ಬರೀ ಹಾಡನೆ ಹಾಡೋಣ. ಅದ್ರಾಗೇನು ಹೇಳತ್ ನೋಡ ಕಾಕ, ಹಿರಿಯರು ಹೇಳಂದ ಮುಗಿತು. ಹೇಳೋನಿಲ್ರಿ, ಯಾಕಂದ್ರ ಸಿದ್ಧಾಟಿಗೆ ಮಾತಾಡ್ಲಕತ್ತೀವಿ, ಅದ್ರಾಗೇನಿಲ್ಲ. ಹಾ ಹಾ ಹೇಳಲಕತ್ತಾರ. ಹೌದು. ಅದಕ್ಕ ಇರ್ಲಿ. ಯಾಕಪ್ಪ ಅಂತಂದ್ರ ಅಣ್ಣಾಜಿ ಅವ್ರ ಪ್ರಶ್ನೆ ಕೇಳೋದು. ಏನ್ ಕೇಳ್ಯಾರಿಪ್ಪ? ತಾವೆಲ್ಲರೂ ನೋಡಿರಿ ಜಗತ್ತಿನಾಗ ಪ್ರಶ್ನೆ ಯಾವಾಗ ಕೇಳ್ತಾರ್ರಿ? ಯಾವಾಗ ಕೇಳ್ತಾರಿ ಬಾಬಾ? ಮಾರ್ಗ ಮುಗುದಿಂದ ಪ್ರಶ್ನೆ ಕೇಳ್ತಾರ. ಹೌದು. ಅಣ್ಣಾಜಿ ಅವ್ರಿಗೆ ಅವಾಗ ಟೈಮ್ ಇರ್ಲಿಲ್ಲತ್ತ, ನೆಪ್ಪಿದ್ದಿಲ್ಲತ್ತ. ನಾ ಇನ್ನೇನು ಸಂದ್ ಹಾಡ್ಲಕ್ ನಾ ಇಲ್ಲಿ ಬಂದು ಟೇಜ್ ಮೇಲೆ ಕೂತೀನಿ, ಅವಾಗ ನನಗ್ ಪ್ರಶ್ನೆ ಕೇಳ್ತಾರ. ನಿನ್ನ ಮುಂಜಾನೆ ಹೋಲಿ ಎಂತಾರು ಹೊರಂಗ್ಯ ಏನ್ ಹೇಳುದು? ಯಾವ ಪ್ರಶ್ನೆ ಏನು ಕೇಳ್ಯಾರ? ಏನು? ಕೊಲ್ಲಾಪುರ ಮಾಯಿ ಒಬ್ಬ ಶುದ್ಧನ ಗುಡಿ ಕಟ್ಟ್ಯಾಳ. ಹೌದು. ಆ ಶುದ್ಧನ ಹೆಸರು ಏನಂತ ಕೇಳ್ಯಾರ. ಹೌದು. ಮತ್ತ ಇನ್ನ ಒಂದು, ಏನು? ಬಾರಾಮತಿ ಒಳಗ ಬಂಟ್ ಕೆಲಸ ಮಾಳಿಂಗರಾಯ 3 ವರ್ಷ ನಾವಿದ್ದಾಗ ಏನ್ ಮಾಡ್ಯಾನಂತ ಹೇಳ್ಯಾರ. ಹೌದು. ನಾ ಮಾಳಿಂಗರಾಯಿಗ ಬಂಟತ್ ಅಂದಿಲ್ಲ. ಹೌದು. ಬಾರಾಮತಿ ಭೂಮಿ ಬಂಟ ಅರಸ ತಂದಿ ತುಕ್ಕಾಪುರಾಯನ ಮಗ ಮಾಳಿಂಗರಾಯ ಅತ್ತ ಹಿಂಗ ಅಂದಿನಿ. ಹೌದು. ಮತ್ ಜೇರ ನಾ ಹಿಂಗೆ ಅಂದಿನಿ ಅತ್ತ ಅಂದ್ರಪ್ಪ ಅಂತಂದ್ರ ಅದಕ್ಕೇನಾರ ಪ್ರೂಫ್ ಸಿದ್ಧಾಂತ ಇತ್ತಪ್ಪ ಅಂದ್ರ ತೋರಿಸಿ, ಅದು ತೋರ್ಸುದ್ರಿ ಅಂದ್ರ ಅವಾಗ ನಾ ಉತ್ತರ ಹೇಳ್ತೀನಿ. ಹೌದು. ಅದಂತರೂ ನಾ ಅಂದಿಲ್ಲ. ಹೌದು. ಯಾಕಂದ್ರ ನಿಮಗೆ ಕೇಳೋದ್ರಾಗ ಹೆಂಗ ಕೇಳೋದು ಅದು ನನಗ ಗೊತ್ತಿಲ್ಲ. ಹೌದು. ಹೌದು. ಹೌದಿಲ್ಲ? ಅದಕ್ಕ ಈಗ ಪದ್ಯ ಮುಂದುವರಿಸಿ ಒಂದು ವರಿಸಿ ಇನ್ನ ಮಾತಾಡೋದು ಬಹಳ ಅದ. ಬಾಳ ಅದ ಮುಂದ. ಹೆಂಗ ಹೆಂಗ ಕೇಳು. ಹೇಳು. ಶೋರಾಮ